ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಯುಗಾದಿ ರಂಜಾನ್ ಹಬ್ಬಕ್ಕೆ ಊರಿಗೆ ಹೊರಟವರಿಗೆ ಗುಡ್ ನ್ಯೂಸ್. ಕೆಎಸ್ಆರ್ಟಿಸಿಯಿಂದ ಓಡಾಡಲಿದೆ ವಿಶೇಷ ಬಸ್. ವಿಶ್ವ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ರಥೋತ್ಸವದ ಹಿನ್ನೆಲೆ ಜಿಲ್ಲಾಡಳಿತ ಹಾಗೂ ಎಚ್ಪಿಸಿಎಲ್ ಅಧಿಕಾರಿಗಳ ಸಹಕಾರದಿಂದ ದಾಸೋಹಕ್ಕೆ 20 ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆ. ವಾರ್ತೆಗಳ ವಿವರ. ಇನ್ನು ಕೆಲವೇ ದಿನಗಳಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬ ಬರುತ್ತಿದ್ದು ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಇದರ ನಡುವೆ ನಾನಾ ಊರಿನಲ್ಲಿರುವ ಜನರಿಗೆ ಹಬ್ಬಕ್ಕಾಗಿ ತಮ್ಮ ಮನೆಗಳಿಗೆ ತೆರಳಲು ಕೆಎಸ್ಆರ್ಟಿಸಿ ಸಾಥ್ ನೀಡಲು ಮುಂದಾಗಿದೆ. ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಕೆಎಸ್ಆರ್ಟಿಸಿ ಮಾರ್ಚ್ 18ರಿಂದ ರಾಜ್ಯಾದ್ಯಂತ ಒಟ್ಟು 2,000 ವಿಶೇಷ ಹೆಚ್ಚುವರಿ ಬಸ್ಗಳು ಸಂಚರಿಸಲಿದೆ. ಮಾರ್ಚ್ 18ರಿಂದ ಮಾರ್ಚ್ 20ರವರೆಗೆ ಬೆಂಗಳೂರಿನ ವಿವಿಧ ನಿಲ್ದಾಣಗಳಿಂದ ರಾಜ್ಯದ ಪ್ರಮುಖ ನಗರಗಳು ಹಾಗೂ ನೆರೆ ರಾಜ್ಯಗಳಿಗೆ ವಿಶೇಷ ಬಸ್ಗಳು ಸಂಚಾರ ಮಾಡಲಿವೆ. ಅದೇ ರೀತಿ ಊರಿನಿಂದ ಮರಳುವವರಿಗಾಗಿ ಮಾರ್ಚ್ 22ರಂದು ವಿವಿಧ ಜಿಲ್ಲೆಗಳಿಂದ ಬೆಂಗಳೂರಿಗೆ ಮರಳಲು ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಶಿವಮೊಗ್ಗ, ಹಾಸನ, ಧರ್ಮಸ್ಥಳ, ಮಂಗಳೂರು, ಶೃಂಗೇರಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ, ರಾಯಚೂರು, ಬಳ್ಳಾರಿ, ಕಲಬುರಗಿ ಹಾಗೂ ಹೊರ ರಾಜ್ಯದ ತಿರುಪತಿ, ವಿಜಯವಾಡ, ಹೈದರಾಬಾದ್ ನಗರಗಳಿಗೆ ವಿಶೇಷ ಬಸ್ ಓಡಾಡಲಿದೆ. ಮಡಿಕೇರಿ ಹಾಗೂ ವಿರಾಜಪೇಟೆ ಮಾರ್ಗದ ಬಸ್ ಸಂಚರಿಸಲಿದೆ. ವಿಶ್ವ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ 2026ನೇ ಸಾಲಿನ ರಥೋತ್ಸವದ ಪ್ರಯುಕ್ತ ಉಂಟಾಗಿದ್ದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಎಚ್ಪಿಸಿಎಲ್ ಅಧಿಕಾರಿಗಳ ಸಹಕಾರದಿಂದ ದಾಸೋಹ ಕಾರ್ಯಕ್ರಮಕ್ಕೆ 20 ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಸ್ಥಗಿತಗೊಂಡಿತ್ತು. ಗೃಹೋಪಯೋಗಿ ಸಿಲಿಂಡರ್ಗಳಿಗೆ ಮಾತ್ರ ಆದ್ಯತೆ ನೀಡಲಾಗುತ್ತಿದ್ದರಿಂದ ದೇವಸ್ಥಾನದ ದಾಸೋಹ ಕಾರ್ಯಕ್ರಮಕ್ಕೆ ಗ್ಯಾಸಿನ ಕೊರತೆ ಎದುರಾಗಿತ್ತು. ಇದರಿಂದ ಜಾತ್ರಾ ಮಹೋತ್ಸವ ಹಾಗೂ ಭಕ್ತಾದಿಗಳಿಗೆ ನೀಡುವ ಅನ್ನದಾಸೋಹ ಕಾರ್ಯಕ್ಕೆ ತೊಂದರೆ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್ ಅವರು ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಿ ಸಮಸ್ಯೆಯನ್ನ ಗಮನಕ್ಕೆ ತಂದರು. ನಂತರ ದೇವಪ್ರಸಾದ್ ಅವರ ಸಹಕಾರದೊಂದಿಗೆ ಗ್ಯಾಸ್ ಏಜೆನ್ಸಿ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು 20 ವಾಣಿಜ್ಯ ಸಿಲಿಂಡರ್ಗಳನ್ನು ದೇವಸ್ಥಾನಕ್ಕೆ ಪೂರೈಸಿದರು. ಈ ಕುರಿತು ಮಾತನಾಡಿದ ಚನ್ನಕೇಶವ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ದೇವಪ್ರಸಾದ್, ಲತಾ ಮಂಜೇಶ್ವರಿ, ಜಿಲ್ಲಾಡಳಿತದ ಸಹಕಾರ ಮತ್ತು ಎಚ್ಪಿಸಿಎಲ್ ಅಧಿಕಾರಿಗಳ ನೆರವಿನಿಂದ ದಾಸೋಹ ಕಾರ್ಯಕ್ರಮ ಯಾವುದೇ ರೀತಿಯಲ್ಲಿ ನಿಲ್ಲದಂತೆ ಇಂದು 20 ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಸಲಾಗಿದೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ದೇವಸ್ಥಾನದ ಆಡಳಿತ ಮಂಡಳಿಗೆ ವಿನಂತಿಸಲಾಗಿದೆ. ದಾಸೋಹ ಕಾರ್ಯಕ್ರಮಕ್ಕೆ ಅಗತ್ಯವಿರುವಷ್ಟು ಸಿಲಿಂಡರ್ಗಳನ್ನು ಮುಂದೆಯೂ ಪೂರೈಸುವ ಜವಾಬ್ದಾರಿ ನಮ್ಮದಾಗಿದೆ ಎಂದು ಹೇಳಿದರು. ಜಿಲ್ಲಾ ಆಡಳಿತದ ವತಿಯ ಸಹಕಾರದಿಂದ ಹಾಗೂ ಎಚ್ಪಿಸಿಎಲ್ ಅಧಿಕಾರಿಗಳ ಸಹಕಾರದಿಂದ ದಾಸೋಹ ಕಾರ್ಯಕ್ರಮ ನಿಲ್ಲದ ಹಾಗೆ ವಾಣಿಜ್ಯ ಸಿಲಿಂಡರ್ಗಳನ್ನು ಇವತ್ತು 20 ವಾಣಿಜ್ಯ ಸಿಲಿಂಡರ್ಗಳನ್ನು ದಾಸೋಹ ಕಾರ್ಯಕ್ರಮಕ್ಕೆ ಸರಬರಾಜು ಮಾಡಿರುತ್ತೇವೆ. ಇದನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆ ರೀತಿ ಮಾಡಿಕೊಳ್ಳಿ. ಯಾವುದೇ ರೀತಿ ಬೇರೆ ರೀತಿ ಉಪಯೋಗ ಆಗದಲ್ಲೇ ಇರೋ ರೀತಿ ದೇವಸ್ಥಾನದ ಆಡಳಿತ ಮಂಡಳಿಯವರು ನೋಡಿಕೊಳ್ಬೇಕಾಗಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಹಾಗೆಯೇ ದಾಸೋಹ ಸಮಯದಲ್ಲಿ ಎಷ್ಟೇ ಸಿಲಿಂಡರ್ಗಳು ಅವಶ್ಯಕತೆ ಇದ್ದರೂ ಅದನ್ನು ಪೂರೈಸಿಕೊಡೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಇವತ್ತು ಹೇಳ್ತಾ ಇದ್ದೀವಿ. ಹಾಗೆಯೇ ಬೇರೆ ಮಠಗಳು ಹಾಗೆಲ್ಲ ಇಲ್ಲಿ ನಮ್ಮ ಜಾತ್ರಾ ಸಮಯದಲ್ಲಿ ಕಾರ್ಯಪ್ರವೃತ್ತವಾಗಿ ಭಕ್ತಾದಿಗಳು ದೇಶ ಹೊರದೇಶಗಳಿಂದೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೂ ಸಹ ವಾಣಿಜ್ಯ ಸಿಲಿಂಡರ್ಗಳ ಅವಶ್ಯಕತೆ ಇರುತ್ತೆ. ಅವರಿಗೂ ಸಹ ವಾಣಿಜ್ಯ ಸಿಲಿಂಡರ್ ತಲುಪೋ ಹಾಗೆ ನಾವು ಇವತ್ತು ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗೂ ಸಿಗೋ ಹಾಗೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ದೇಗುಲದ ಸುಧಾಕರ್, ಕಿಟ್ಟಿ, ಲತಾ ಮಂಜೇಶ್ವರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ನಡೆಯಲಿರುವ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯನ್ನ ಸುಸೂತ್ರವಾಗಿ ನಡೆಸುವ ಕುರಿತು ಸಂಸದ ಶ್ರೀ ಎಸ್ ಪಟೇಲ್ ತಮ್ಮ ಕಚೇರಿಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪರೀಕ್ಷಾ ಸಿದ್ಧತೆಗಳು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು ಹಾಗೂ ಪರೀಕ್ಷಾ ಕೇಂದ್ರಗಳ ವ್ಯವಸ್ಥೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮಾರ್ಚ್ 18ರಿಂದ ಪ್ರಾರಂಭವಾಗಲಿದ್ದು ಜಿಲ್ಲೆಯಾದ್ಯಂತ ಒಟ್ಟು 78 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಬಾರಿ 19,000
97 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ಶಿಸ್ತಿನ ಜೊತೆಗೆ ಸಮರ್ಪಕ ವ್ಯವಸ್ಥೆಗಳು ಇರಬೇಕು. ಗ್ರಾಮೀಣ ಪ್ರದೇಶಗಳಿಂದ ಪರೀಕ್ಷಾ ಕೇಂದ್ರಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಸಮರ್ಪಕವಾಗಿ ಇರುವಂತೆ ಕ್ರಮ ಕೈಗೊಳ್ಳಬೇಕು. ವಿಶೇಷವಾಗಿ ದೂರದ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಹಾಗೂ ಸಮಯ ಪಾಲನೆ ಕುರಿತು ಸಾರಿಗೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ಕುಡಿಯುವ ನೀರು, ಬೆಳಕು, ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿರಬೇಕು. ಪರೀಕ್ಷಾ ಸಮಯದಲ್ಲಿ ವಿದ್ಯುತ್ ವ್ಯತ್ಯಯ ಅಥವಾ ಇತರ ಸಮಸ್ಯೆಗಳು ಉಂಟಾದರೆ ತಕ್ಷಣವೇ ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಂಸದರು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಂಬಂಧಿತ ಇಲಾಖೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕ್ವಾರ್ಕ್ ಅಕಾಡೆಮಿ ಎಕ್ಸಲೆನ್ಸ್ ಇನ್ ಕಾಂಪಿಟೇಟಿವ್ ಕೋಚಿಂಗ್. ಸತತ 8 ವರ್ಷಗಳಿಂದ ಲಾಂಗ್ ಟರ್ಮ್ ನೀಟ್, JEE, KCET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಿ ಅತ್ಯುತ್ತಮ ಫಲಿತಾಂಶ ನೀಡುತ್ತಿರುವ ಕ್ವಾರ್ಕ್ ಅಕಾಡೆಮಿಯಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದ್ದು, ದೂರದ ಊರಿನಿಂದ ಬರುವ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಲಭ್ಯವಿದೆ. ನಿಮ್ಮ ಮೆಡಿಕಲ್ ಸೀಟ್ ಕನಸನ್ನು ನನಸಾಗಿಸಿಕೊಳ್ಳಲು ಮತ್ತು BSc ಅಗ್ರಿಕಲ್ಚರ್ ಸೈನ್ಸ್, BSc ವೆಟರ್ನರಿ ಸೈನ್ಸ್ಗಳಿಗಾಗಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ HS ರವರ ಸಾರಥ್ಯದ ತಂಡವು ಉತ್ತಮ ಕೋಚಿಂಗ್ ನೀಡುತ್ತಿದ್ದು, ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿರುತ್ತಾರೆ. ಉಲ್ಲಾಸ್ ರಾಜ್ 2025ರ ನೀಟ್ನಲ್ಲಿ 562 ಅಂಕ ಪಡೆದು ಮೈಸೂರಿನ ಮೆಡಿಕಲ್ಸ್ ಕಾಲೇಜಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗೂ JEE ಮೈನ್ಸ್ನಲ್ಲಿ ದೀಪಕ್ ಸಾಯಿ ಸಚಿನ್ 99.90% ಪಡೆದು IIT ಲಕ್ನೋನಲ್ಲಿ ಸೇರ್ಪಡೆಯಾಗಿದ್ದಾರೆ. KCET ನೀಟ್ ಕ್ರ್ಯಾಶ್ ಕೋರ್ಸ್ ತರಗತಿಗಳು ಮಾರ್ಚ್ 18ರಿಂದ ಪ್ರಾರಂಭ. ಕಾಂಟ್ಯಾಕ್ಟ್ ಕ್ವಾರ್ಕ್ ಅಕಾಡೆಮಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, ಆಪೋಸಿಟ್ ಸ್ಫೂರ್ತಿ ಕಾಫಿ, KR ಪುರಂ, ಹಾಸನ. ಮೊಬೈಲ್ 8867519496, 8762977772. Hey everyone, I'm Dhruva HP, I'm Kritika Tia, studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunim. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ.
ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ ಅಕಾಡೆಮಿ. ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ ಅಕಾಡೆಮಿ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ದೇಶದ ಬೆನ್ನೆಲುಬಾಗಿರುವ ರೈತರಂತೆ ಮಹಿಳೆಯರು ದೇಶದ ಸಮಗ್ರ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು.
ತಾಲೂಕು ಆಡಳಿತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಸ್ತ್ರೀ ಶಕ್ತಿ ಒಕ್ಕೂಟ, ಶಿಲ್ಪಕಲಾ ಮಹಿಳಾ ಒಕ್ಕೂಟ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಂಘದ ವತಿಯಿಂದ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪುರುಷ ಸಾಧಕನ ಹಿಂದೆ ಒಬ್ಬ ಮಹಿಳೆಗೆ ಪ್ರೇರಣೆ ಇರುವಂತೆ ಮಹಿಳೆಯರ ಸಾಧನೆಗೂ ಪುರುಷರು ಸಹಕಾರ ನೀಡಬೇಕು. ಮಹಿಳೆಯರು ತಾಯಿ, ಪತ್ನಿ, ಸಹೋದರಿ ಎಂಬ ವಿವಿಧ ಪಾತ್ರಗಳಲ್ಲಿ ಕುಟುಂಬವನ್ನು ಕಾಪಾಡುತ್ತಾ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಮಹಿಳೆಯರ ಕೊಡುಗೆ ಅಪಾರವಾಗಿದ್ದು, ಅವರ ಪರಿಶ್ರಮವನ್ನು ಸಮಾಜ ಸದಾ ಗೌರವಿಸಬೇಕು ಎಂದು ಹೇಳಿದರು. ವಿಶೇಷವಾಗಿ ಮಹಿಳಾ ಒಕ್ಕೂಟದ ನಮ್ಮ ತಾಲೂಕಿನ ಅಂಗನವಾಡಿ ಎಲ್ಲ ಸ್ತ್ರೀ ಶಕ್ತಿಗಳನ್ನ ಸೇರಿಸಿ ಒಂದು ಶಕ್ತಿ ಯಾವುದು, ಸ್ತ್ರೀ ಶಕ್ತಿ ದೊಡ್ಡ ಶಕ್ತಿಗೆ ಬೇರೆ ಹೆಸರು ಯಾವುದು ಅಂದ್ರೆ ಸ್ತ್ರೀ ಶಕ್ತಿನೇ ಒಂದು ದೊಡ್ಡ ಶಕ್ತಿ. ಮನುಷ್ಯ ಏನಾದರೂ ಪುರುಷ ತಪ್ಪು ಮಾಡ್ಬೋದು, ಮಾಡ್ತಾನೆ, ಇಲ್ಲ ಅಂತ ಅಲ್ಲ. ನನ್ನದಾಗಿ ನಾನು ಸಂಕಲ್ಪ ಮಾಡ್ಬೋದು, ಬೇರೆ ತಪ್ಪು ಮಾಡ್ತಾನೆ. ಆದರೆ ತಪ್ಪನ್ನ ಅರಿತು ಸಮಾಜಕ್ಕೆ ಸತ್ತು ಪ್ರಜೆಗಳಾಗಿ ಸಮಾಜಕ್ಕೆ ಒಂದು ಸತ್ತು ಮಾರ್ಗವಾಗಿ ಏನಾದರೂ ಯಾರಾದರೂ ಇದ್ದಾರೆ ಅಂದರೆ ಅದಕ್ಕೆ ನಾನು ಯಾವುದೇ ಘಂಟಾಘೋಷಣೆ ಮಹಿಳೆಯರ ಶಕ್ತಿ ಜಾಸ್ತಿ ಅಂತಕ್ಕಂಥದ್ದು. ಇವತ್ತು ಅದನ್ನೆಲ್ಲ ನಿಂತಿದ್ದೀವಿ ಅಂದರೆ ನನ್ನ ತಾಯಿಯಾಗಿ, ನನ್ನ ಮಡದಿಯಾಗಿ, ನಮ್ಮನ್ನು ಕಿಡಿಯೋದ್ರಿಂದ ಸಮಾಜದಲ್ಲಿ ಗೌರವವನ್ನು ಕೊಡ್ತಕ್ಕಂಥ, ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ, ಅದನ್ನು ವಿಶೇಷವಾಗಿ ನನ್ನ ಸಹೋದರರಿಗೆ ಗೌರವವನ್ನು ಕೊಡ್ತಕ್ಕಂಥ, ತಾಯಿಯರಿಗೆ ಗೌರವ ಸಂಪ್ರದಾಯವನ್ನು ಬೆಳೆಸತಕ್ಕಂಥ ಗಾಂಧಿ ಯಾರನ್ನು ಅದು ಇಲ್ಲಿರ್ತಕ್ಕಂಥ ಶ್ರೀ ಶಕ್ತಿಗಳ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಈ ಮಾರ್ಚ್ ತಿಂಗಳು ಮಾತ್ರ ಸಿಗ್ತಾ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, ನಿಮ್ಮದೇ ಆದಂತಹ ಕಷ್ಟಗಳ ಮಧ್ಯೆ ಗಂಡಸು ಏನಾದರೂ ಕಷ್ಟ ಇದೆ ಅಂತಂದ್ರೆ ಅವ್ನು ಯಾವ್ದಾದ್ರು ದುಷ್ಕರ್ಮದಲ್ಲಿ ಅದನ್ನು ದೂರ ಮಾಡ್ಕೊಳ್ತಾನೆ. ಮಹಿಳೆಯರಿಗೆ ಯಾವ್ದಾದ್ರು ದುಷ್ಕರ್ಮ ಇರೋದಿಲ್ಲ. ಅವ್ರಿಗೆ ಕಷ್ಟಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದರಿಂದ ಯಾವ ರೀತಿ ಹೊರಗಡೆ ಬರಬೇಕು ಅಂತಕ್ಕಂಥ 10 ಹಲವಾರು ಯೋಜನೆಗಳು ಪ್ರತಿನಿತ್ಯ ಮಕ್ಕಳಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು, ಅವ್ರಿಗೆ ಯಾವ ರೀತಿ ವಿದ್ಯಾಭ್ಯಾಸ ಕಲಿಸಬೇಕು, ಅಕ್ರಮದಿಂದ ಯಾವ ರೀತಿ ಮಾಡಬೇಕು, ಎಲ್ಲ ಒಂದು ಕಡೆ ಊರು ಹೋಗ್ತಾರೆ ತಂದೆ ತಾಯಿಗಳ ಬಗ್ಗೆ ಯಾವ ರೀತಿ ಆಸಕ್ತಿಯನ್ನು ವಹಿಸಬೇಕು ಅಂತಕ್ಕಂಥ ಅಭೂತವಾದಂತಹ ಜವಾಬ್ದಾರಿ ಯಾರಿಗೆ ಅಂದ್ರೆ ಅದು ಮಹಿಳೆಯರಿಗೆ. ಇವತ್ತು ಈ ದೇಶ ಎಲ್ಲ ಗೊತ್ತಿರಲಿ, ಈ ದೇಶ ಏನಾದರೂ ಸಹ ಸ್ವತಂತ್ರವಾಗಿ ನಿಂತಿದೆ, ಆರ್ಥಿಕವಾಗಿ ಪ್ರಬಲವಾಗಿದೆ ಅಂತ ಅಂದ್ರೆ ಅದು ಶ್ರೀಶಕ್ತಿಯವರ ಶಕ್ತಿ ಜಾಸ್ತಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ನಾವು ಉತ್ತಮವಾಗಿ ಗಂಡಸು ಹೊರಗಡೆ ಕುಡಿಬಹುದು, ಅದು 90% ದಾರಿ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ತಾಲೂಕು ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಭಾರತಿ ಗೌಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿ ಇಂಪಾ, ಕಾಮಾಕ್ಷಿ ರಾಜು, ಕಮಲಾ ಚನ್ನಪ್ಪ, ನಾಗಶ್ರೀ, ನಾಗರತ್ನ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶಿಕ್ಷಣ ಧೈರ್ಯ ಮತ್ತು ಸಮಾನತೆ ಕೊಡುತ್ತದೆ. ಸಾಹಿತ್ಯ ಓದುವುದರ ಮೂಲಕ ಸಮಾಜದ ಸುಧಾರಣೆಯಾಗುತ್ತದೆ ಎಂದು ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯುಗಾದಿ ಕಾವ್ಯ ಸಂಭ್ರಮ, ಕವನ ಸ್ಪರ್ಧೆ, ಕೃತಿಗಳ ಬಿಡುಗಡೆ, ಭರತನಾಟ್ಯ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಯುಗಾದಿ ಕಾವ್ಯ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯ ಸಮಾಜದಲ್ಲಿ ಕಾಲಕ್ರಮೇಣ ನಾಗರಿಕತೆ ಹಾಗೂ ಸಂಸ್ಕೃತಿ ಬೆಳವಣಿಗೆ ಕಂಡಿದ್ದರೂ ಮನುಷ್ಯ ತನ್ನ ಮನಸ್ಸನ್ನ ಶಾಂತ ಹಾಗೂ ಸದುಪಯೋಗವಾಗುವ ದಾರಿಗೆ ಹದ ಮಾಡಿಕೊಳ್ಳುವಲ್ಲಿ ವಿಫಲನಾಗಿದ್ದಾನೆ. ನಮ್ಮ ಮನಸ್ಸು ಇಂದು ನಾಗಲೋಟದಲ್ಲಿ ಓಡುತ್ತಿರುವಂತಾಗಿದೆ. ಇತಿಹಾಸದಲ್ಲೂ ಹಾಗೂ ಪೌರಾಣಿಕ ಕಾಲಘಟ್ಟದಲ್ಲೂ ಮನುಷ್ಯನ ಬದುಕಿಗೆ ಮಾರ್ಗದರ್ಶನ ನೀಡುವ ಮಹನೀಯರು ಇದ್ದರು. ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿ ರಾಮ ಹಾಗೂ ಕೃಷ್ಣರಂತಹ ಮಹನೀಯರು ಇದ್ದರೆ, ನಂತರದ ಕಾಲದಲ್ಲಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರು ಸಮಾಜಕ್ಕೆ ಸದುಪಯೋಗಗಳನ್ನು ನೀಡಿದರು. ಅವರ ಚಿಂತನೆಗಳು ಮನುಷ್ಯನ ಬದುಕನ್ನು ಸುಧಾರಿಸುವ ದಾರಿಗೆ ದಾರಿದೀಪಗಳಾಗಿವೆ. ಜಾನಪದ ಹಾಗೂ ಮಹಾಕಾವ್ಯಗಳಲ್ಲಿ ಕೂಡ ಮಾನವ ಬದುಕಿನ ಅರ್ಥವನ್ನು ವಿವರಿಸುವ ಅನೇಕ ಸಂದೇಶಗಳು ದೊರೆಯುತ್ತವೆ. ಸಾವಿರಾರು ವರ್ಷಗಳು ಕಳೆದರೂ ಮನುಷ್ಯನ ಮನಸ್ಸು ಇನ್ನೂ ಸಮತೋಲನದ ದಾರಿಗೆ ಬರಲಿಲ್ಲ ಎಂಬ ಪ್ರಶ್ನೆ ಇನ್ನೂ ಉಳಿದಿದೆ. ಇಂದಿನ ಸಮಾಜದಲ್ಲಿ ನಾವು ಯಾರನ್ನಾದರೂ ಮೆಚ್ಚಿಸಲು ಹೋಗಿ ಹಲವಾರು ವಿಷಯಗಳಲ್ಲಿ ಮೂಕ ಪ್ರೇಕ್ಷಕರಾಗಿ ಉಳಿದಿದ್ದೇವೆ ಎಂದು ಹೇಳಿದರು. ಇವತ್ತು ಹಳೆಯ ಶಿಲಾಯುಗದಲ್ಲಿ ಮನುಷ್ಯ ನಿಂತ ಕಡೆ ನಿಲ್ತಾಗಲಿಲ್ಲ. ಎಲ್ಲಿ ನೀರು ಸಿಗುತ್ತೋ, ಎಲ್ಲಿ ಗೆಡ್ಡೆಗೆಣಸುಗಳು ಸಿಗ್ತವೋ, ಎಲ್ಲಿ ಕೊಟ್ರೆಗಳು ಸಿಗ್ತವೋ ಅಲ್ಲಿ ವಾಸ ಮಾಡ್ತಿದ್ದ.
ಈಗ ಏನಾಗಿದೆ, ಆಮೇಲೆ ಬರ್ತಾ 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 ನೀರು ಇರೋ ಕಡೆ ನಿಂತ ಬಟ್ಟೆಗಳನ್ನು ಕೊಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದ, ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ಅನುಗುಣವಾಗಿ ಬದುಕೋದಕ್ಕೆ ಶುರು ಮಾಡ್ದ, ಅಲ್ಲಿಯ ಹವಾಗುಣಕ್ಕೆ ಅನುಗುಣವಾಗಿ ಬೆಳೆಯನ್ನು ಬೆಳೆದು ಆ ಆಹಾರವನ್ನು ತಿನ್ನೋದಕ್ಕೆ ಶುರು ಮಾಡ್ದ, ಮನೆ ಕಟ್ಟ, ಸಂಸ್ಕೃತಿಯ ಕಡೆಗೆ ನಾಗರಿಕತೆಯ ಕಡೆಗೆ ಧಾವಿಸ್ತಾ ಬಂದ. ನಾಗರಿಕತೆಗೆ ಧಾವಿಸ್ತಾ ಬಂದ ಮೇಲೆ ನಮ್ಮ ಮನಸ್ಸು ಹದ ಮಾಡ್ಕೊಳ್ಬೇಕಾಗಿತ್ತು. ಯಾವುದನ್ನು ಹೇಗೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗಿತ್ತು. ಹಾಕ್ಕೊಳ್ತಾ ಇಲ್ಲ, ಬೆಳೀತಾ ಇದ್ದೇವೆ ನಾವು. ನಮ್ಮ ಮನಸ್ಸು ನಾವಾಗೋದು ನೋಡ್ತಾ ಇದ್ದ. ಯಾವ ರೀತಿ ಇರಬೇಕು, ಅನೇಕ ಜನ, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅದಕ್ಕಿಂತ ಮುಂಚೆ ರಾಮಾಯಣದ ಕಾಲದ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ರಾಮಾಯಣ ಮಹಾಭಾರತಗಳು, ಇವೆಲ್ಲ ಮಹಾಕಾವ್ಯಗಳೆಲ್ಲ ಬಂದಿದ್ದಾವೆ. ಇದ್ರ ಜೊತೆಗೆ ಜನಪದ ಕಾವ್ಯಗಳೆಲ್ಲ ಬಂದಿದ್ದಾವೆ. ಅವೆಲ್ಲ ಏನು ಹೇಳ್ತವೆ, ಬದುಕಿನ ರೀತಿಯನ್ನು ಹೇಳ್ತವೆ. ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ಇನ್ನೊಬ್ಬರ ಜೊತೆಯಲ್ಲಿ ಹೇಗೆ ಬದುಕಬೇಕು ಅನ್ನುವಂಥ ವಿಚಾರಗಳಿಂದ ಅವೆಲ್ಲ ಹೇಳೋದು. ಮನುಷ್ಯನ ಸಂತೋಷಕ್ಕೆ, ಅಭಿವ್ಯಕ್ತಿಗೆ ಮಾರ್ಗಗಳನ್ನು ಕಂಡುಕೊಂಡ ಒಟ್ಟಿಗೆ ಯಾವಾಗ ಸಿಕ್ತೋ ಆಮೇಲೆ ಅವನು ತನ್ನ ಮನಸ್ಸನ್ನು ಸಂತೃಪ್ತಗೊಳಿಸೋದಕ್ಕೆ, ಶಾಂತಿಯಿಂದ ಇರಿಸೋದಕ್ಕೆ ಮಾರ್ಗಗಳನ್ನು ಕಂಡುಕೊಂಡ. ಅವನು ಚಿತ್ರಕಲೆಯನ್ನು ಮೂಲಕ ಅಭಿವ್ಯಕ್ತ ಮಾಡಿದ, ಸಂಗೀತದ ಮೂಲಕ ಅಭಿವ್ಯಕ್ತ ಮಾಡಿದ, ಸಾಹಿತ್ಯದ ಮೂಲಕ ಅಭಿವ್ಯಕ್ತ ಮಾಡಿದ. ಹಾಗೆ ಅನೇಕ ಪ್ರಕಾರಗಳನ್ನು ಸೃಷ್ಟಿ ಮಾಡಿಕೊಟ್ಬಿಟ್ಟ. ಯಾಕೆ? ತನ್ನ ಮನಸ್ಸನ್ನು ಸಂತೃಪ್ತಗೊಳಿಸೋದಕ್ಕೆ, ತನ್ನ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ಳೋದಕ್ಕೆ, ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ. ಆದರೆ ಇಷ್ಟು ವರ್ಷಗಳ ಆದಮೇಲೂ ಕೂಡ, ಸಾವಿರಾರು ವರ್ಷಗಳು ಸರಿದು ಹೋದರೂ ಕೂಡ ನಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಂಡಿದ್ದೇವೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡು ಬಂದಿದೆ. ನಾವ್ಯಾರು ಕೂಡ ಇನ್ನೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಏನು ಯೋಚನೆ ಮಾಡ್ತಾ ಇಲ್ಲ? ಯಾರನ್ನಾದ್ರೂ ಕೇಳ್ಬಿಟ್ರೆ ನಿಲ್ಲಿಸ್ಬಿಟ್ಟು, ನೋಡಪ್ಪ ಬಾರೆಯಲ್ಲಿ ನೀನು ಯಾಕೆ ಹುಟ್ಟಿದ್ಯಾ ಅಂತ ಕೇಳ್ಬಿಡಿ, ತಬ್ಬಿಬಾರ್ದು. ಇದು ನಿನ್ನಂತಾನೆ, ನೀನು ಯಾಕೆ ಹುಟ್ಟಿದ್ಯಾ ಅಂತ ಕೇಳ್ತಾನಲ್ಲ, ಅರೆ ಒಂದು 10 ನಿಮಿಷ ತಗೊಳ್ತಾನ. ಹುಟ್ಟಿದ್ಯಾ ಅಂತ ಆದರೂ ಸರಿಯಾದಂಥ ಉತ್ತರ ಹೇಳೋದಿಲ್ಲ. ಹುಟ್ಟೋದಕ್ಕೊಂದು ಕಾರಣ ಇದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿಲ್ಲ. ಹುಟ್ಟಿದ ಮೇಲೆ ಹೇಗೆ ಬದುಕಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ. ಈ 21ನೇ ಶತಮಾನಕ್ಕೆ ಬಂದರೂ ಕೂಡ ನಾವಿನ್ನೂ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಕಳ್ಕೊಂಡಿದ್ದೀವಿ. ಯುದ್ಧಗಳು ಜರುಗ್ತಾ ಇದೆ. ಈಗ ನೋಡ್ತಾ ಇದ್ದೀನಿ, ಯುದ್ಧದಿಂದ ಆಗುವಂಥ ಅನಾಹುತಗಳೇನು ಅನ್ನುವಂಥದ್ದು ರಾಮಾಯಣ ಮಹಾಭಾರತದಲ್ಲೂ ಹೇಳ್ತಾ ಇದ್ದಾರೆ. ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೈನ್ಯ, ಕೌರವ ಬೇಡ ಬೆಸರಿಲ್ಲದಾಯ್ತು ಕೌರವ ಕುಲಶ್ರೀ ಅನ್ನುವಂಥ ಮಾತನ್ನು ಕವಿ ಹೇಳ್ತಾರೆ. ಕೊನೆಯಲ್ಲಿ ಪಾಂಡವರು ಮಾತ್ರ ಉಳ್ಕೊಳ್ತಾರೆ. 11, 7, 18 ಅಕ್ಷೋಹಿಣಿ ಸೈನ್ಯ ನಿರ್ನಾಮ ಆಗ್ತದೆ ಕೆಲವರಿಗೆ ಮಾತ್ರ. ಯಾವ ಒಬ್ಬರಿಗೋಸ್ಕರವಾಗಿ ಇಡೀ ಸಮೂಹ, ಇಡೀ ದೇಶ ಕಣ್ಣೀರನ್ನು ಸೋರಿಸುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ಇದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಿದ್ದೀವಿ. ಅಂತರಗವನ್ನು ಎಚ್ಚರಿಸಿಕೊಂಡಿದ್ದೇವೆ ಎನ್ನುವಂಥ ಪ್ರಶ್ನೆ ನಾವಿವತ್ತು ಹಾಕ್ಕೊಳ್ಬೇಕಾಗಿದೆ. ಜಾನಪದ ವಿದ್ವಾಂಸ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ, ಸಾಹಿತ್ಯದಲ್ಲಿ ಕಾವ್ಯಕ್ಕೆ ಇರುವ ಶಕ್ತಿ ಅಪಾರವಾಗಿದೆ. ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾವ್ಯವೇ ಶಾಶ್ವತವಾಗಿರುತ್ತದೆ. ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯಗಳು ನಾಶವಾಗಿವೆ, ಅನೇಕ ಚಕ್ರವರ್ತಿಗಳು ಮರೆಯಾಗಿದ್ದಾರೆ. ಆದರೆ ಕವಿಗಳು ರಚಿಸಿದ ಸಾಹಿತ್ಯ ಇಂದೂ ಕೂಡ ಜೀವಂತವಾಗಿದೆ. ಪಂಪ, ಕುಮಾರವ್ಯಾಸ, ಕುವೆಂಪು ಹಾಗೂ ವಚನಕಾರರ ಸಾಹಿತ್ಯ ಇಂದು ನಮ್ಮ ನಡುವೆ ಉಳಿದಿರುವುದು ಕಾವ್ಯದ ಶಕ್ತಿಯಿಂದಲೇ ಎಂದು ಹೇಳಿದರು. ಸಾಹಿತ್ಯದಲ್ಲಿ ಕಾವ್ಯಕ್ಕೆ ಇರುವಷ್ಟು ಶಕ್ತಿ, ಸಾಮರ್ಥ್ಯ ಬೇರೆ ಇನ್ಯಾವ ಪ್ರಕಾರಗಳಿಗೂ ಸಹ ಇಲ್ಲ. ಆದುದರಿಂದ ಕಾವ್ಯ ಪ್ರಕಾರವೇ ಸಾಹಿತ್ಯ ಪ್ರಕಾರಗಳಲ್ಲಿ ಅತ್ಯಂತ ಶ್ರೇಷ್ಠ ಅನ್ನತಕ್ಕಂಥದ್ದು ಬಹಳಷ್ಟು ಜನರ ಅಭಿಪ್ರಾಯ. ಜೊತೆಗೆ ಈ ಕಾವ್ಯ ಇದೆಯಲ್ಲ, ಇದು ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಜಯಪ್ರಕಾಶ್ ಗೌಡ ಹೇಳಿದ್ದು ಅದನ್ನೇ. ಯಾವ ಕಾವ್ಯ ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸುತ್ತೋ ಆ ಕಾವ್ಯ ಸಾರ್ವತ್ರಿಕವಾಗಿರುತ್ತದೆ. ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾರೆ, ಏನಂತ ಅಂದ್ರೆ, ಕಾಲದ ಆಘಾತಕ್ಕೆ ಪ್ರತಿಮೆಗಳು ನಾಶ ಆಗಬಹುದು, ಚಿನ್ನದ ಮೂರ್ತಿಗಳು ನಾಶ ಆಗಬಹುದು, ಆದರೆ ಕಾವ್ಯಕ್ಕೆ ಮಾತ್ರ ಮೃತ್ಯುವಿಲ್ಲ, ಕಾವ್ಯಕ್ಕೆ ಮಾತ್ರ ವಿಸ್ಮೃತಿ ಇಲ್ಲ ಎನ್ನುವ ಮಾತನ್ನ ಶೇಕ್ಸ್ಪಿಯರ್ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಹಲವಾರು ಸಾಮ್ರಾಜ್ಯಗಳು ಉಳಿದು ಹೋಗಿದ್ದಾವೆ, ಹಲವಾರು ಜನ ಚಕ್ರವರ್ತಿಗಳು ನಾಶವಾಗಿ ಹೋಗಿದ್ದಾರೆ. ಆದರೆ ಕವಿಗಳು ಬರೆದಂತಹ ಕಾವ್ಯಗಳು ಯಾವೂ ನಾಶ ಆಗಿಲ್ಲ.
ಅವು ಇವತ್ತಿಗೂ ಸಹ ಜೀವಂತವಾಗಿ ಇದ್ದಾವೆ. ಇವತ್ತು ನಮಗೆ ಪಂಪ ಬದುಕಿದ್ದಾನೆ, ಕುಮಾರವ್ಯಾಸ ಬದುಕಿದ್ದಾನೆ, ವಚನಕಾರರು ಬದುಕಿದ್ದಾರೆ, ಕುವೆಂಪು ಬದುಕಿದ್ದಾರೆ ಅಂತ ಅಂದ್ರೆ ಅದು ಕಾವ್ಯದ ಮೂಲಕ. ಆ ಕಾವ್ಯಗಳು ಇವತ್ತು ನಮ್ಮ ಎದುರಿಗೆ ಇರೋದ್ರಿಂದ ಒಂದು ಕಾಲದಲ್ಲಿ ಬಹುಶಃ ಇಲ್ಲಿ ಇರ್ತಕ್ಕಂಥ ಕವನಗಳಲ್ಲಿ ಯಾವ ಪ್ರೇಮ ಕವನಗಳಿಲ್ಲ, ಬಹುಶಃ ಹುಟ್ಕೊಳ್ತಾ ಇದ್ದು ಅನ್ಸುತ್ತೆ. ಆದ್ರೆ ಸಾಹಿತ್ಯ ಅನ್ನೋದು ಸಮಾಜಕ್ಕೆ ಸ್ಪಂದಿಸಬೇಕು, ಸಾಹಿತ್ಯದ ಮೂಲಕ ಸಮಾಜ ಬದಲಾವಣೆ ಆಗಬೇಕು. ಆಗ ಆ ಸಾಹಿತ್ಯಕ್ಕೆ ಒಂದು ಗೌರವ ದೊರೆಯುತ್ತೆ, ಅದರಿಂದ ಸಮಾಜಕ್ಕೆ ಉಪಯೋಗ ಆಗುತ್ತೆ. ಕೇವಲ ಸುಮ್ಕೆ ಬರವಣಿಗೆಯನ್ನು ಮಾಡಿದ್ರೆ ಆ ಬರವಣಿಗೆಯಿಂದ ಯಾವ ಪ್ರಯೋಜನವೂ ಸಹ ಆಗೋದಿಲ್ಲ. ಇದೇ ವೇಳೆ ಸಿಆರ್ ಜಗದೀಶ್, ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ದಾಸಪ್ಪ, ಡಾಕ್ಟರ್ ಬರಾಳು ಶಿವರಾಮ್, ಡಿ ಸುಂದರೇಶ್ ಉಳುವಾರೆ, ತಮ್ಮಣ್ಣಗೌಡ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಗಾದಿ ರಂಜಾನ್ ಹಬ್ಬಕ್ಕೆ ಊರಿಗೆ ಹೊರಟವರಿಗೆ ಗುಡ್ ನ್ಯೂಸ್. ಕೆಎಸ್ಆರ್ಟಿಸಿಯಿಂದ ಓಡಾಡಲಿದೆ ವಿಶೇಷ ಬಸ್. ವಿಶ್ವ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ರಥೋತ್ಸವದ ಹಿನ್ನೆಲೆ ಜಿಲ್ಲಾಡಳಿತ ಹಾಗೂ ಎಚ್ಪಿಸಿಎಲ್ ಅಧಿಕಾರಿಗಳ ಸಹಕಾರದಿಂದ ದಾಸೋಹಕ್ಕೆ 20 ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.